ಈಗ ಸಾವ್ರೆ ಇದು ಏನು ಈಗ ಸಾವಯವ ಕೃಷಿ ಅಂತವಲ್ಲ, ಈಗ 1961 ಮುಂಚಿತವಾಗಿ ಸಾವಯವ ಕೃಷಿ ಇರ್ತಾರೆ, ರಾಸಾಯನಿಕ ಕೃಷಿ ಇರ್ತಾರೆ. ಸಾವಯವ ಮತ್ತೆ ರಾಸಾಯನಿಕ ಕೃಷಿ ಯಾಕೆ ಬಂತ ಹೇಳ್ರಿ ಸರ್? ಹುಟ್ಲಿಕ್ಕಿಲ್ಲ, ನಾವು ಹುಟ್ಟಿಲ್ಲ ಅಂತ ಈಗ ಸಾವಯವ ರಾಸಾಯನಿಕ ಕೃಷಿ ಯಾಕೆ ಬಂತ ಹೇಳ್ರಿ? ಹಸಿರು ಕ್ರಾಂತಿ ಯಾಕೆ ಜಾರಿ ತಂದ್ರು? ಅದು ನಮ್ದು ಆಹಾರ ಬೇಡಿಕೆ, ಆಹಾರ ಬೇಡಿಕೆ, ಆಹಾರ ಸ್ವಲ್ಪ ಹೆಚ್ಚಿದೆ, ಈಗ ಆಹಾರ ಉತ್ಪಾದನೆ ಹೆಚ್ಚಾಗ್ತದೆ. ನಿಮ್ಗೆ ರಾಸಾಯನಿಕ ಗೊಬ್ಬರ ಬಳಕೆ ನಮ್ ಸೀನಿಯರ್ಸ್ ಹೇಳಿ ಹೋಗ್ಯಾರ, ರಿಟೈರ್ಡ್ ಆಗ್ಯಾರ. ಅವ್ರು ಹೇಳ್ತಿದ್ರು ಮೊದ್ಲು ನಾವು ರಾಸಾಯನಿಕ ಗೊಬ್ಬರ ಯೂರಿಯಾ DAP ಬಳಕೆನೆ ಮಾಡ್ತಿದಿಲ್ಲ ಅಂತ. ಅದನ್ನ ಹೋಗಿ ಒಡ್ಡ ಮ್ಯಾಗ ಹಾಕಿ ಬರುದು ಹಿಂಗ್ ಮಾಡ್ತಿದ್ರ ನಮ್ ಕೃಷಿ ಸಹಾಯಕರು. ಹಿಂಗಾಗಿ ಅದು ಹಾಕಿರಲ್ಲ, ನಿಮ್ಗೆ ಗೊತ್ತದ ಅದು ಚೆನ್ನಾಗಿ ಬೆಳೆ ಕಾರಣ ಅದು ಉಪಯೋಗ ಮಾಡಕತ್ತ. ಅಂದ್ರೆ ಮೋಸ ಮಾಡಂತ ಕೆಲಸ ಆಗ್ತಿಲ್ಲ. ಗೊಬ್ಬರ ಬಳಸಲ್ಲ ಅಲ್ಲ ಸರ್, ಗೊಬ್ಬರ ಬಳಸಲ್ಲ ಅಂತ ಒಂದು ಸರ್ ಅವಾಗ ಸ್ಟೇಜ್ನಾಗ ಆಹಾರ ಉತ್ಪಾದನೆ ಜಾಸ್ತಿ ಮಾಡಬೇಕಾಗಿತ್ತು, ಆಹಾರದ ಪರಿಚಯ ನಿಲ್ಲಿಸಬೇಕಾಗಿತ್ತ. ಅವಾಗ ಏನು ಕೇವಲ 30 ಕೋಟಿ ಜನಸಂಖ್ಯೆ, ಇವತ್ತು 140 ಕೋಟಿ 140 ಕೋಟಿ ಜನಸಂಖ್ಯೆ ಉಪಸಮಾಧಾನ ಅನ್ನ ಬಗ್ಗೆ ಮಾಡ್ಯಾರ. ಅನ್ನ ಬಗ್ಗೆ ಮಾಡ್ತಾರ ಸಾಧನೆ ಯಾವ್ದು? ರೈತರ ಸಾಧನೆ ಇದೆ. ಈ ಸಿದ್ದರಾಮಯ್ಯ ಯಡಿಯೂರಪ್ಪ ಸಾಧನೆ ನರೇಂದ್ರ ಮೋದಿ ಅವರು ಈಗ ಮತ್ತೆ ಈಗ ಫುಲ್ ಸ್ಯಾಚುರೇಷನ್ ಅದ, ಫುಡ್ ಕೊರತೆ ಇಲ್ಲ. ಈಗ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಮೇಂಟೈನ್ ಮಾಡೋದಲ್ಲ, ಇದನ್ನ ಕೃತಕ ಸೃಷ್ಟಿ ಮಾಡೋದು ಯಾಕ? ಇದನ್ನ ಇಲ್ಲ ಮಾಡೋದು ಯಾಕಂದ್ರೆ ಬೀಜನ್ನ, ಕ್ರಿಮಿನಾಶಕ ಔಷಧನ, ಕಳೆನಾಶಕನ ಎಲ್ಲ ಬಂದ್ ಮಾಡಿಕೆ ನಾವು ಸಹಕಾರ ಕೊಡ್ತೇವೆ. ಆಮೇಲೆ ಇನ್ನೊಂದೇನದ, ನಾವು ಹೆಚ್ಚಿನ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರ ಹೆಚ್ಚಿನ ಖರ್ಚು ಮಾಡೋ ಬದಲಿ ನಾವು ಏನ್ ಶಿಫಾರಸ್ ಅದ ಅಷ್ಟ್ ಹಾಕಿ ನೋಡೋಣ. ಎಲ್ಲಿ ಬರ್ತೇವೆ ನಾನು ಒಂದು ಊಟ ಮಾಡಿ ನಾನು ಬಟ್ಟೆ ತುಂಬಿದಾಗ ಅಂದ್ರೆ ಊಟ ಮಾಡಿದಾಗ ಕೂಡ ಆಗ್ತಿಲ್ಲ. ನೀವು ಒಂದ್ ರೊಟ್ಟಿ ಊಟ ಮಾಡಿದ್ರೆ ಒಂದ್ ರೊಟ್ಟಿ ಊಟ ಮಾಡ್ಬೇಕು. ನೀವು ಎಲ್ಲಾರು ಒಂದು ಗಿರ್ದ ರೊಟ್ಟಿ ಕೊಟ್ಟಿವಿ ನಿಮ್ಗೆ ಅಂತ ನೀವು ಊಟ ಮಾಡಿದ್ರೆ ಕೂಡ ಆಗಲ್ಲ. ಅದು ತೃಪ್ತಿ ಆವಾಗ ಬಟ್ಟೆ ಊಟ ಮಾಡ್ಲೇಬೇಕು. ಈ ಉದಾಹರಣೆ ಹೆಂಗೈತೆ, ಬೆಳೆ ನಾವು ಇಷ್ಟು ಬೆಳಿಬೇಕು, ಯಾಕಂದ್ರೆ ಅಲ್ಲಿ 22 ಚೀಲ ಲೀಸ್ ಕೊಡ್ಬೇಕು, ಇಷ್ಟು ಸಾಲ ತೀರ್ಬೇಕಾಗೈತೆ. 22 ಚೀಲ ಸರ್, 25 ಲೀಸಲ್ಲಿ 1 ವರ್ಷ ನಾವು ಹೆಂಗಾರ ಮಾಡಿ ನಿಮ್ ಇದಕ್ಕೆ ಬರ್ತೇವೆ. ಈಗ ನೀವು 3 ಚೀಲ ಯೂರಿಯಾ 10 ಚೀಲ ಎಕರೆಗೆ ಹಾಕ್ತೇವೆ, ಹಾಕಿ ಮ್ಯಾಕ್ಸಿಮಮ್ ಎಷ್ಟು ಬರ್ತದೆ ಒಂದು ಎಕರೆಗೆ? 50 ಚೀಲ ಬರ್ತದೆ. ನಾನು ಗೊಬ್ಬರ ಇನ್ನೊಂದ್ 4 ಚೀಲ ಹೆಚ್ಚಿಗೆ ಹಾಕಿ 10 ಬಲ್ಲಿ 14 ಚೀಲ ಹಾಕಿದ್ರೆ ಅದು 50 ಬಲ್ಲಿ 60 ಹೆಚ್ಚಿಗೆ ಹಾಕಿದ್ದು 4 ಚೀಲ ಖರ್ಚಲ್ಲ. ಹೆಚ್ಚಿಗೆ ಹಾಕಿದ್ರೆ 30 ಚೀಲ ಬರ್ತದೆ. ಅದೇ ಸರ್ ಹೆಂಗಾಗ್ತೇವಂದ್ರೆ ಈಗ ನಾನು ಅದು ಮತ್ತೆ ವಿಷಯ ಆಗ್ಬಿಡ್ತಾನೆ ಅದಕ್ಕೆ ಸರ್. ಇಲ್ಲಿ ತಡ್ರಿ ಅಂದ್ರೆ ಒಂದು ಆಪ್ಟಿಮಮ್ ಗೊತ್ತದ ರೈತ ಸರ್ ಏನು ಹೌದು ಸರ್. ಈಗ ಉದಾಹರಣೆ ಸರ್, ಭೂಮಿದು ಬಿಡ ನಾವು ಊಟ ಮಾಡೋದು, ಈ ಊಟ ಮಾಡಿ ಚೀಲ ಅಂದ್ರಲ್ಲ ಯೂರಿಯಾನೇ ಒಂದೇ ತಗೊಂಡ್ರೆ ಶಿಫಾರಸ್ ಏನದಲ್ಲ 1.5-2 ಚೀಲ ಆದ್ರೆ ಸಾಕಂತ ಮೇಲ್ ಗೊಬ್ಬರ ಹಾಕಿದ್ದು ನೀವೇ ಹಾಕಬೇಕು ಸರ್. 3 ಚೀಲ ಕಂಪಲ್ಸರಿ ಸರ್. ಕಡಿಮೆ ಅಂದ್ರೆ ನಾವು ಮೊದಲು ಡಾಕ್ಟರ್ ಆಗ್ತಿದ್ವಿ, 1 ಚೀಲ ಕಡಿಮೆ ಮಾಡಿಕೊಂಡ್ರೆ ಆಮೇಲೆ ಯೂನಿವರ್ಸಿಟಿ ಶಿಫಾರಸ್ ನೀವು ಬೇಸಲ್ ಡೋಸ್ ಅಂದ್ರೆ ಮೊದ್ಲಿಗೆ ನಾವು ನಾಟಿ ಮಾಡೋ ಮುಂದೆ ಇದು ಮಾಡೋ ಹಾಕ್ತೇವಲ್ಲ, ಅವಾಗ